ಸರ್ಕಾರ ಕೂಡ ಮಣದೈತಿ ಇವತ್ತು. ಸರ್ಕಾರ ಕೂಡ ಮಣದದ ಇವತ್ತು. ಅವ್ರಿಗೆ ಇನ್ನೊಂದು ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕಾಗೈತಿ. ಇವ್ರು ಅಲ್ಲಿ ಮಾಡತ್ತಾರ ಪಾಪ ರಾತ್ರಿ ಹಗಲಿ. ಅಲ್ಲಿ ರೈತರು ಇವತ್ತು ಉಪವಾಸ ಅದಾರ, ತೊಂದರೆದಾಗ ಅದಾರ ಇವತ್ತು. ಅವ್ರಿಗೆ ಸಪೋರ್ಟ್ ಆಗಿ ನಾವು ಕೆಲಸ ಮಾಡಬೇಕು. ಇಲ್ಲಿ ಬೇಡ ಮನ್ಸು ಮಾಡ್ರೆ ನೀವು ಇಲ್ಲೇ ಬಂದ್ ಮಾಡ್ರೆ ಓಕೆ, ಬೆಳಗಾವಿ ರಸ್ತೆನ ಬಂದ್ ಮಾಡ್ಬೋದು ಊರವ್ರು ಕುಡ್ಕೊಂಡು. ನಾಳೆ ರೇಟ್ ಕೊಡಲಿಲ್ಲ ಅಂದ್ರೆ, ರೇಟ್ ಫಿಕ್ಸ್ ಆಗಲಿಲ್ಲ ಅಂದ್ರೆ ಗೌಡಾಡು ಬಂದ ಹುಕ್ಕೇರಿ ಅಟ್ಟ ಅಲ್ರಿ, ಗೌಡಾಡು ಬಂದು ಎಲ್ಲಿ ಯಾರು ದಾಟ್ತಾರೆ ನೋಡ್ಬೇಕಾಗೈತೆ. ಸಲ ಒಂದು ಸಲ ನೀವು ಕಟ್ ಆಗಲಿಲ್ಲ ಅಂದ್ರೆ ಇದು ಎಲ್ಲೂ ಸರಿ ಆಗಲ್ಲ. ಇದಕ್ಕೆ ಫಿಕ್ಸ್, ಮಾಯಕಕ್ಕೆ ಫಿಕ್ಸ್, ಎಲ್ಲದಕ್ಕೂ ಫಿಕ್ಸ್. ನಮ್ಮದು ಮಾತ್ರ ಹರಾಜು. ಕಬ್ಬಿಗೆ 3 ರೂಪಾಯಿ, ಸಕ್ಕರೆಗೆ 40 ರೂಪಾಯಿ. ಹೆಂಗಾರ ಅದ್ರಾಗೇನು ಮಳೆ ಬರ್ತೈತಿರಲ್ಲ, 40 ಲೀಟ್ರ್ ಮಳೆ ಬರ್ತೈತಿ. ಶುದ್ಧ ಸ್ಪ್ರೀಟ್ ಆದ್ರೆ 10 ಲೀಟ್ರ್ ಅದ್ರಾಗ ಬರ್ತೈತಿ. 15 ಲೀಟ್ರ್ ನೀರು ಹಾಕಿರ ಅದು ಇಲ್ಲಿ ಪ್ಯಾಕೆಟ್ದಾಗಿಂದ ಏನಾಕೈತಿಲ್ಲ 100 ರೂಪಾಯಿ ಇರ್ಬೇಕ್ರಿ. ಅದಕ್ಕೆ ಒಂದು 90 ml 100 ರೂಪಾಯಿದಾಗ ಅಂದ್ರೆ 15 ಲೀಟ್ರ್ ನೀರು ಹಾಕಿರಿ 25 ಲೀಟ್ರ್ ಶೇರ್ ಆಗೈತಿ. 10ರಿಂದ 15 ಸಾವಿರ ಕಿಮ್ಮತ್ತು ಆಕೈತಿ. ಅದಕ್ಕೆ ಮುಂದೆ ದೊಡ್ಡ ಬಾಟ್ಲಿ ಹಾಕಿ ಮತ್ತೆ ಲೇಬಲ್ ಹಾಕೋತಾದ್ರೆ ಒಂದೊಂದು 10 ಸಾವಿರಕ್ಕೆ ಮಾರ್ತೈತಿ ಒಂದೊಂದು ಬಾಟ್ಲಿ. ಅದು ಯಾರ್ದ? ನಮ್ಮ ಹಳ್ಳಿಯಾಗಿನ ರೊಕ್ಕ. ಅದು ನಮಗೆ ಬರಬೇಕು. ಎಲ್ಲೋ ಸರ್ಕಾರಕ್ಕೆ ಶೇರ್ ಆಗ್ತಿದ್ದೀವಿ. ಅದು ಸರ್ಕಾರ ಕೂಡ ಮನ್ಸು ಮಾಡಬೇಕು ಅಂತ ಹೇಳಿ ವಿನಂತಿ ಐತಿ ಅವ್ರಿಗೆ. ಒಂದು ಏನು ಸಕ್ಕರೆ ಕಾರ್ಖಾನೆ ನಮ್ಮ ಸಕ್ಕರೆ ಕಾರ್ಖಾನೆ ನಿಮ್ಗೆ ಭಾಳ ಮಾಯ ಇತ್ತಂದ್ರೆ ನೀವೊಂದು 300 ಕೊಡ್ರಿ, ಅವರು 2200 ಅವರು ಏನೋ ಮುಂದೆ ಬರತ್ತಾರೆ. 3200 ಕೊಡ್ತೀವಿ ರೀ, 3010 ಕೊಡ್ತೀವಿ, 20 ಕೊಡ್ತೀವಿ ಅಂತ ಚಾಲೂ ಮಾಡಿದಾರೆ. 300 ರೂಪಾಯಿ ಸರ್ಕಾರ ಹಾಕಿರೋದ್ರೆ ಏಟಾದ್ರೆ 3,500 ಹಾಕೈತಿ. ಸಾಕಷ್ಟು ಖರ್ಚು ಜಾಸ್ತಿ ಐತಿ ಇವತ್ತು. ಬೆಳಿಗ್ಗೆ ಖರ್ಚು ಭಾಳ. ಇವತ್ತು ಬೆಳೆ ಬೆಳ್ಯಾಕ ಡೊಣ್ಣು ಹುಳ ಆಗ್ತೈತಿ, ಉಣ್ಣಿ ರೋಗ ಬರಾಕತೈತಿ, ಬೇರೆ ಬೇರೆ ರೋಗ ಬರತ್ತಾವು. ಮೊದಲು ಏಟಂದ್ರೆ 80-11 ಇತ್ತು, ರಿಕವರಿ 10-12 ಐತಿ ಇವತ್ತು. ಈಗ ನಮ್ಮ ರಿಕವರಿ ನೋಡ್ರೆ ಚಲೋ ಎಲ್ಲ ಜೋಕ್ ಕಬ್ಬು ಇಟ್ಕೊಂಡು ರಿಕವರಿ ಸಹಿತ ಇಲ್ಲಿ ತೋರ್ಸಕ್ಕಾದ್ರೆ ರಿಕವರಿ ಸಹಿತ ನಾವು ಹೊಡ್ಯಾಕತ್ತೀವಿ. ನಾನು ಒಂದು ಸಕ್ಕರೆ ಕಾರ್ಖಾನೆದಾಗ ಇದ್ದಾವೆ. ಇದಾಗ ನನಗೆ ಹೇಳತ್ತೀರಿ, ಜೋರು ಮಾಡತ್ತೀರಿ, ನೀವು ಅನೌನ್ಸ್ ಮಾಡಿ ಬಿಡ್ರಲ್ಲ 3,500 ಅಂತ ಹೇಳಿ. ನಾವು ಒಬ್ಬ ಮಾಡ್ರೆ ಅದ್ರ ಸಮಸ್ಯೆ ಬಗೆಹರಿಯಂಗಿಲ್ಲ. 30 ಸಕ್ಕರೆ ಕಾರ್ಖಾನೆ ಇವತ್ತು ಪ್ರಾರಂಭ ಆಗೋದ. ಇವತ್ತು 32 ಮಾಡ್ಬೇಕು. ನಮ್ಮದು ಮಾತ್ರ ಹೇಳಿ ಬಂದೇವೆ. ರೈತ ಸಂಘದವರು ಬಂದಿದ್ರು, ನಾವು ಎಲ್ಲ ಹಿರಿಯರು, ತಾಲೂಕಿನ ಹಿರಿಯರು ಬಂದಿದ್ರು. ಅಲ್ಲಿ ರೈತ ಸಂಘಟನೆದವ್ರ ನಮ್ಮಲ್ಲಿ ಬಂದು ನೋಟಿಸ್ ಕೊಟ್ಟರು, ನೀವು 3,500 ಕೊಡಾಕ್ಬೇಕು, ಇಲ್ಲಾಂದ್ರೆ ಫ್ಯಾಕ್ಟ್ರಿ ಚಾಲೂ ಮಾಡೋದಿಲ್ಲ ಅಂತ ಹೇಳಿ. ನಮ್ಮ ಮಣ್ಣೇನ ಹೇಳಿ ಬಂದ ನಾವು ವೈಸ್ ಚೇರ್ಮನ್ಗೆ ಕೊಡೋದಾತ್ರ 3,500 ಕೊಡ್ರಿ, ಹಿಡ್ಯಾಕೆ ಚಾಲೂ ಮಾಡ್ರಿ, ನಾ ಹೇಳ್ತಾನೋ ನಿಮ್ಗೆ ಕಬ್ಬು ಬಿಡಾಕ. ಇಲ್ಲಾಂದ್ರೆ ಸುಮ್ ಗಯಾಪ ತಣ್ಣಗಿರ್ರಿ. ಯಾವಾಗ ಎಲ್ಲಿ ನಿರ್ಣಯ ಏನಾಕೈತಿ ಜಿಲ್ಲಾದಾಗ ಆ ನಿರ್ಣಯ ಪ್ರಕಾರ ಹೋಗ್ಬೇಕು, ಬಂದ್ ಮಾಡ್ಬೇಕಂತ. ಎರಡಾಗ ಯಾವ್ದಾರೆ ಮಾಡತ್ತೇಳಿ ಎಸ್ ಅಂದಾರ. ಅವ್ರಿಗೂ ಸಹಿತ ಹೇಳಿದ್ರೆ ನಮ್ಗೆ 3,500 ಕೊಡಾಕ ನಮಗೂ ನೇಗ್ತೈತ್ರಿ. ಏನು ದೊಡ್ಡದಾಗದಲ್ಲ. ಇವ್ರ ಜೊತೆಗೇನ ಎಲ್ಲರೂ ಕೊಡ್ಕೊಂಡ್ ಬಂದಾಗ ನಾವು ಕೂಡ ಅದೇವು. ಯಾವುದೋ ಪರಿಸ್ಥಿತಿ ಹಿಂದೆ ಸರಿಯಂಗಿಲ್ಲ. ಇವತ್ತು ನೀವು ಕಾಟಾದಾಗ ಸಹಿತ ಹೆಂಗೆ ಅನ್ನೋದು ಗೊತ್ತೈತಿ ನಿಮ್ಮ ಪರಿಸ್ಥಿತಿ. ಇವತ್ತು ಕಾಟಾದಾಗ ಹೊಡೆದ್ರಣ ಇವತ್ತು ಒಂದು ಟನ್ನಿಗೆ 500 ರೂಪಾಯಿ ಹೆಚ್ಚು ಕಡಿಮೆ ಆಕೈತಿ. 3 ಟನ್ ಹೊಡೆದು ಅಂದ್ರೆ 20 ಟನ್ ಕಬ್ಬಿಂದ 3 ಟನ್ ಹೊಡೆದ್ರೆ 17 ಟನ್ ಉಳಿತೈತಿ. ಅದಕ್ಕೆ ಗುಣಾಕಾರ ಮಾಡ್ರಿ 9,000ಕ್ಕೆ ಬಾಗಿಲೆ ಮಾಡಿದ್ರೆ 546 ರೂಪಾಯಿ ನೆಕ್ಕೆ. 546 ರೂಪಾಯಿ ಅಲ್ಲೇ ಕಟ್ ಆಕೈತಿ ನಮ್ಮದು ಇವತ್ತು. ಅಷ್ಟೆಲ್ಲ ಸರಿ ಇಟ್ಕೊಂಡು ನಮ್ಗೆ ಚಾಲೆಂಜ್ ಐತಿ ಇವತ್ತು. ನಮ್ಮದು ಎಲ್ಲಾರೆ ಕಾಟ ಇವತ್ತು ಎಲ್ಲಾರೆ ಫೇಲ್ ಆಗಿತ್ತು ಅಂದ್ರೆ ನಾ 10,000 ರೂಪಾಯಿ ದಂಡ ಕೊಡ್ತೇನೆ. ನೀವೇನು ಹೇಳ್ತಿರಲ್ಲ ಅಲ್ಲಿ ರಾಜೀನಾಮೆ ಕೊಟ್ಟು ಮೊದಲು ಹೊರಗೆ ಬಂದ್ಬಿಡ್ತಾನೆ. ಶಶಿಕಾಂತ್ ನಾಯಕ್ ಅವ್ರಿಗೆ ಯಾರಿಗೆ ಜಯ ಬೇಡ. ರೈತ